ನಗರ ಉಪವಿಭಾಗದ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ಮಾಡಿದಂತಹ ಒಂದು ಪ್ರಾಪರ್ಟಿ ರಿಕವರಿಯನ್ನ ತಮ್ಮ ಗಮನಕ್ಕೆ ತಂದಿದೆ. ಇನ್ನೊಂದು ಪ್ರಕರಣ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 14/4/2026 ಮಧ್ಯಾಹ್ನ 3 ಗಂಟೆಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣದ ಸಂಖ್ಯೆ 173/2026 ಅಡಿಯಲ್ಲಿ ಇಂಡಿಯನ್ ಆರ್ಮ್ಸ್ ಆಕ್ಟ್ ಮತ್ತೆ BNS ಆಕ್ಟ್ಸ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪತ್ತೆ ಕಾರ್ಯವನ್ನ ಕೈಗೊಂಡಿರ್ತಾರೆ. ಅವತ್ತಿನ ದಿನ ರಾಜು ಬಾಪುಕರೆ ಅನ್ನುವಂತ 42 ವರ್ಷದ ವ್ಯಕ್ತಿಯನ್ನ ಆತನ ಊರಾದಂತಹ ಗೋಲ್ಡನ್ ದೊಡ್ಡಿ ಯಂತ್ರ ಅವನು ವಿಜಯಪುರ ಸಿಟಿಗೆ ತನ್ನ ತಾರ್ ಜೀಪ್ ನಲ್ಲಿ ಬರ್ತಾ ಇರಬೇಕಾದ್ರೆ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಒಂದು ಟಿಪ್ಪರ್ ನಲ್ಲಿ ಬಂದ್ಬಿಟ್ಟು ಮೊದಲು ತಾರ್ ಜೀಪ್ಗೆ ಡಿಕ್ಕಿ ಹಾಯಿಸಿ ಆತ ಯಾವಾಗ ಸತ್ತಿಲ್ಲ ಅಂತ ಗೊತ್ತಾಗುತ್ತೆ ತಳಗೆ ಇಳಿದ್ಬಿಟ್ಟು ಮತ್ತೆ ಕಲ್ಲಿನಿಂದ ಮಾರಣಾಂತಿಕವಾದಂತಹ ಹಲ್ಲೆಗಳನ್ನ ಮಾಡಿ ತಮ್ಮಲ್ಲಿದ್ದಂತ ಕಂಟ್ರಿ ಪಿಸ್ತೂಲ್ಗಳನ್ನ ಬಳಸಿ ಗುಂಡು ಹಾರಿಸಿ ಆ ವ್ಯಕ್ತಿಯನ್ನ ಕೊಲೆ ಮಾಡಿ ಅಲ್ಲಿಂದ ಪರಾರಿಗೈದಿರ್ತಾರೆ. ಈ ಪ್ರಕರಣವನ್ನ ನಮ್ಮ ರಾಮನಗೌಡ ಹಟ್ಟಿ ಅವರು ಮತ್ತೆ 2 ತಂಡಗಳನ್ನ ರಚನೆ ಮಾಡಿರುತ್ತೆ. ಒಂದು ಈಶಿತಾ ಗುಪ್ತಾ ಅವರ ನೇತೃತ್ವದಲ್ಲಿ, ಇನ್ನೊಂದು TS ಸುಲ್ಫಿ ಅವರ ನೇತೃತ್ವದಲ್ಲಿ, ಮತ್ತೆ ಜಾನರ್ ಮತ್ತೆ ಅವರ ಪ್ರಿಯಸಗಳಾದಂತಹ ವಿನೋದ್ ದೊಡ್ಮನೆ ಮತ್ತೆ ಲಕ್ಷ್ಮೀ ದೇಗಿನಾಳ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಿ ಮಾಡಿದಂತ ತಂಡ ಯಾರು, ಏನು, ಎಂತ, ಯಾಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಹುಟ್ಟಿ ಹಾಕಿ ಅವ್ರನ್ನ ಪತ್ತೆ ಮಾಡುವಂತ ಕಾರ್ಯವನ್ನ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 6 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಕಾನ್ಸ್ಪಿರಸಿ ಮಾಡಿದಂತಹ ಅಬುಷಾ ಕೊಡ್ಲೇಕರ್ ಆರೋಪಿ ನಂಬರ್ 1. ಅದೇ ರೀತಿ ಟ್ರಕ್ ಡ್ರೈವರ್ ಆದಂತಹ ಅಭಾಷ್ಯ ಬಾಳು ಮಾನೆ, ವಾಗೀಶ್ ಪೋಲ್, ಜಾಲಿಂದರ್ ಮಲ್ಲಾರಿ, ಕಂಡುಬಾ ತಾಂಬೆ, ಮುರುಗು ಹಾಕೆ ಇವರು ಎಲ್ಲರನ್ನೂ ಕೂಡ ಅಲ್ಲೇ ಪಾಂಗ್ರೂನ್ ದೊಡ್ಡಿ ಮತ್ತೆ ಮಾನೇನ್ ದೊಡ್ಡಿ ಎಲ್ಲ ಅಲಿಯಾಬಾದ್ ಸುತ್ತಮುತ್ತ ಇದ್ದವ್ರೆ. ಇವರೆಲ್ಲ ಸಂಬಂಧಿಕರನ್ನೇ. ಈ ಕೊಲೆಗೈದಂತಹ ಎಲ್ಲ 6 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅವರ ಕಡೆಯಿಂದ ಬಂಧನ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಆತನನ್ನ ಕಾನ್ಸ್ಪಿರಸಿ ಮಾಡಿ ಟ್ರಕ್ ಅನ್ನ ಜಸ್ಟ್ 2 ಡೇಸ್ ಮುಂಚೆ ಅದನ್ನ ಪರ್ಚೇಸ್ ಮಾಡಿ ಆತನ ಹೋಗು ಬರುವುಗಳನ್ನ ವಾಚ್ ಮಾಡಿ ಆತನನ್ನ ಬರುವಂತ ವಿಚಾರವನ್ನ ತಿಳಿದುಕೊಂಡು ಅವತ್ತು ಟ್ರಕ್ ನಲ್ಲಿ ಬಂದು ಆತನಿಗೆ ಆಕ್ಸಿಡೆಂಟ್ ಮಾಡಿ ಮತ್ತೆ 2 ಟೂ ವೀಲರ್ ಗಳನ್ನ ಬಳಕೆ ಮಾಡ್ಕೋತಾರೆ. ಅವನನ್ನ ಒಂದು ಫಾಲೋ ಮಾಡೋದಕ್ಕೆ ಮತ್ತೆ ಇನ್ನೊಂದು ಟ್ರಕ್ ಜೊತೆ ಇದ್ದಂತ ಆ 2 ವೆಹಿಕಲ್ಸ್ ಗಳಲ್ಲಿ ಒಟ್ಟು 4 ಜನ ಆರೋಪಿತರು ಬಂದು ಆತನನ್ನ ಕೊಲೆಗೈದು ಹೋಗಿರ್ತಾರೆ. ಕೊಲೆ ಮಾಡಿಬಿಟ್ಟು ಇವರು ತಿಕೋಟ, ಟಕ್ಕಳಿಕೆ ಮತ್ತೆ ಸೋಲಾಪುರದಲ್ಲಿ ವೆಹಿಕಲ್ಸ್ ಗಳನ್ನ ಇಟ್ಟು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಅವರಿಂತ್ರ ಈಗಾಗಲೇ ನಾವು 2 ಕಂಟ್ರಿ ಪಿಸ್ತೂಲ್ಸ್ ಗಳನ್ನ ಮತ್ತೆ 7 ಮೊಬೈಲು ಮತ್ತೆ ಕೃತ್ಯಕ್ಕೆ ಬಳಸಿದಂತ ಮೋಟರ್ ಸೈಕಲ್ಗಳು, ಟಿಪ್ಪರ್ ವಾಹನ, ಕಾರು ಇವುಗಳನ್ನೆಲ್ಲ ಸೀಸ್ ಮಾಡಿದೆ. ಆರೋಪಿಗಳನ್ನ ದಿನಾಂಕ 20/4/2026 ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಪೊಲೀಸ್ ಕಸ್ಟಡಿಯನ್ನ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ವಿಚಾರಣೆಯನ್ನ ಒಳಪಡಿಸಿ ಅವರಿಂತ್ರ ಬರಬೇಕಾದಂತಹ ಎಲ್ಲ ಏನು ಮೆಟೀರಿಯಲ್ ಎವಿಡೆನ್ಸಸ್ ಏನಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರಿತಾ ಇದೆ. ಥ್ಯಾಂಕ್ ಯು. ಈ ಕಾರ್ಯಾಚರಣೆಯಲ್ಲಿ ಆದವರು ಮತ್ತೆ ತನಿಖೆಯಲ್ಲಿ ಇನ್ವಾಲ್ವ್ ಆದಂತಹ ಈಶಿತಾ ಗುಪ್ತಾ ಅವರು, ಸುಲ್ಫಿ, ಜಾನರ್ ಮತ್ತೆ ಲಕ್ಷ್ಮಿ ಮತ್ತೆ ವಿನೋದ್ ದೊಡ್ಮನಿ ಮತ್ತೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗವರ್ಗನ್ನ ಕೂಡ ಶ್ಲಾಘನೆ ಮಾಡುತ್ತೆ. ಅದೇ ರೀತಿ ಕೂಡ ಸಿಟಿ ಉಪವಿಭಾಗದ DYSP ಮತ್ತೆ ಅವರ ಅಧಿಕಾರಿಗಳನ್ನು ಕೂಡ ಈ ತನಿಖೆಯಲ್ಲಿ ಕೈ ಜೋಡಿಸಿರುತ್ತಾರೆ. ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕೂಡ ಅವರು ಕೂಡ ಯಶಸ್ವಿಯಾಗಿರುತ್ತಾರೆ. ಥ್ಯಾಂಕ್ ಯು. थैंक यू. इम्प्रूवमेंट ही हो रहा है क्राइम में, उसको अपनी तरफ से कार्रवाई करेगी, लेकिन लोकल रॉबिज्म भी बढ़ रहा है इसके साथ. उसके लिए पुलिस क्या करे? निम प्रश्न ಇನ್ನೊಂದ್ಸರಿ ಹೇಳಿ. क्राइम का परसेंटेज भी बढ़ रहा है, जैसे मर्डर्स हो रहे हैं, दूसरे डकैती भी हो रहे हैं, ऐसे ही लोकल रॉबिज्म जैसे हैं वो बिल्कुल एक्टिव पर है. फॉर एग्जांपल जो है राशन माफिया है, लैंड माफिया है और जो है बड्डी माफिया है, ये पूरी तरह से एक्टिव है. जिनमें मैंने काफी देखे आपको बता दिया. तो उसके लिए पुलिस कारकर्दगी करते हुए नजर नहीं आती. उसके बारे में क्या कहेंगे सर? ರೇಷನ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇದನ್ನ ಮಾಡ್ತಾ ಇದಾರೆ. ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿನೂ ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ಲ್ಯಾಂಡ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಇನ್ನೂ ಅನ್ಯಾಯಕ್ಕೊಳಗಾದವ್ರು ಇದ್ರು ಅಂತಂದ್ರೆ ಅವರು ಬಂದು ನೇರವಾಗಿ ಕಂಪ್ಲೇಂಟ್ ಅನ್ನ ಕೊಡಬಹುದು. ಪ್ರಕರಣವನ್ನ ದಾಖಲಿಸಿ ಪೊಲೀಸ್ನವರು ಚಾರ್ಜ್ ಶೀಟ್ ಮಾಡ್ತಾರೆ. ಈಗಾಗಲೇ ಇಂತ ಒಂದು 28 ಪ್ರಕರಣಗಳನ್ನ ಪೊಲೀಸ್ನವರು ಚಾರ್ಜ್ ಶೀಟ್ ಮಾಡಿದ್ದಿದೆ. ಅದೇ ರೀತಿ ತಾವು ಇನ್ನೊಂದು ಹೇಳಿದ್ರಿ, ಯಾವ್ದಾದ್ರು ಲ್ಯಾಂಡ್ ಮಾಫಿಯಾ ಆಯ್ತು, ಇನ್ನೊಂದು
ಬಡ್ಡಿ ವ್ಯವಹಾರ ಮಾಡೋರ ಬಗ್ಗೆ ಯಾರಾದ್ರೂ ಅನ್ಯಾಯಕ್ಕೊಳಗಾದವ್ರು ಇದ್ರೆ 100% ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಾವು ಕೈಗೊಳ್ತೀವಿ. ಸರ್ ಇನ್ನೊಂದು ವಿಚಾರ ರೀ, ಈಗ ಪೊಲೀಸ್ ಕ್ವಾರ್ಟರ್ ಸರ್ ಎಲ್ಲಾ ಕ್ವಾರ್ಟರ್ಸ್ ಯೂಶಲಿ ಕೆಲವು ಎಷ್ಟೋ ಜನ ಪೊಲೀಸ್ ಸಿಬ್ಬಂದಿ ಗಾಡಿ ಮೇಲೆ ಮಾಡ್ತಾರೆ ಹೆಂಗ್ ಸರ್ ಮುಂದೆ ಸರ್ ಅವೆಲ್ಲ ಇಂಪ್ಲಿಮೆಂಟ್ ಯಾವಾಗ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲಿ ಇರ್ತವೆ ಅದನ್ನ ಸಿಬ್ಬಂದಿಗಳಿಗೆ ಕೊಡ್ತಾರೆ. ಪೊಲೀಸ್ ಕ್ವಾರ್ಟರ್ಸ್ ಎಲ್ಲಿ ಇರಲ್ಲ ಅವ್ರಿಗೆ ಸರ್ಕಾರದಿಂದ HR ಅನ್ನೋದು ಬರುತ್ತೆ. ಆ HR ನ ತಗೊಂಡು ಅವರು ಬಾಡಿಗೆ ಮನೆಗಳಲ್ಲಿ ತಗೊಂಡು ಇರೋದಕ್ಕೂ ಕೂಡ ಅವಕಾಶ ಇದೆ. ಒಟ್ಟು ಅವನಿಗೆ 4 ಫೈರಿಂಗ್ ಆಗಿದೆ, 4 ಇಂಜುರೀಸ್ ಇದೆ, 4 ಬುಲೆಟ್ಗಳನ್ನು ಕೂಡ ಸಿಕ್ಕಿದಾವೆ. ಅದು ಫೈರಿಂಗ್ ಆಗಿರೋದು ಅವನ ದೇಹದಲ್ಲಿ ಹೊಕ್ಕಿರೋದು 4. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.